ಸೊ ಯೇಸು ಸ್ವಾಮಿಯ ವಿಷಯವಾಗಿ ನಾವು ಒಂದು ಮಹತ್ವದ ತತ್ವ ಡಾಕ್ಟ್ರಿನ್ ನಾವು ನಂಬಿರುವಂತದ್ದು ಏನಂದ್ರೆ, ಯೇಸು ಸ್ವಾಮಿ 100% ದೇವರು ಮತ್ತು ಯೇಸು ಸ್ವಾಮಿ 100% ಮನುಷ್ಯನು ಕೂಡ. ನಾವು ಆತನು 100% ದೇವರು ಎಂಬುದಾಗಿ ಹೇಳುವಾಗ ನಮ್ಮ ಪ್ರಯತ್ನದಲ್ಲಿ ನಾವು ಅನೇಕ ಸಾರಿ ಆತನು ಮಾಡಿದ ಅದ್ಭುತಗಳನ್ನ, ಆತನು ಮಾಡಿದ ಬೋಧನೆಗಳನ್ನ ನಾವು ಧ್ಯಾನ ಮಾಡ್ತೇವೆ. ಆತನು ಕಲಿಸಿದಂತ ಸಂಗತಿಗಳಷ್ಟೇ ಅಲ್ಲ, ಆತನು ಮಾಡಿದ ಕಾರ್ಯಗಳನ್ನ, ಆತನು ನೀರಿನ ಮೇಲೆ ನಡೆದ ವಿಷಯವಿರಬಹುದು, ಬಿರುಗಾಳಿಯನ್ನ ಶಾಂತ ಮಾಡಿದ ವಿಷಯವಿರಬಹುದು, ರೋಗಗಳನ್ನ ವಾಸಿ ಮಾಡಿರುವಂತ ವಿಷಯವಿರಬಹುದು, ದೆವ್ವಗಳನ್ನ ಬಿಡಿಸಿದಂತ ವಿಷಯ, ಇದೆಲ್ಲ ಆತನ ದೈವತ್ವವನ್ನ ತಿಳಿಸುವಂತ ಸಂಗತಿಗಳು. ಆದ್ರೆ ಅದೇ ಸಮಯದಲ್ಲಿ ಆತನು 100% ನಮ್ಮಂತೆ ಮನುಷ್ಯನಾಗಿದ್ದನು ಎಂಬುದನ್ನ ನಾವು ಹೆಚ್ಚಾಗಿ ಧ್ಯಾನ ಮಾಡುವುದಿಲ್ಲ ಅಥವಾ ಹೆಚ್ಚಾಗಿ ಗಮನಿಸುವುದಿಲ್ಲ. ಸೊ ಆದ್ರೆ ನಮ್ಮ ಉದ್ದೇಶ ಇದು, ನಾವು ಯೇಸು ಸ್ವಾಮಿ ನಮ್ಮಂತೆ ಪ್ರಾರ್ಥಿಸುವಂತವನಾಗಿದ್ದನು ಎಂಬುದನ್ನ ನಾವು ಆತನ ಪ್ರಾರ್ಥನೆ ಕುರಿತು ತಿಳ್ಕೊಳ್ಳುವಾಗ ನಮ್ಮ ಪ್ರತಿನಿಧಿಯಾಗಿ ಆತನಿದ್ದ. ಹಲ್ಲೆಲೂಯಾ. ನಮ್ಮ ಪ್ರತಿನಿಧಿಯಾಗಿ ಆತನಿದ್ದಾನೆ. ನಮ್ಮ ಸ್ಥಿತಿಗತಿಗಳನ್ನ ಬಲ್ಲವನಾಗಿದ್ದಾನೆ. ನಮ್ಮ ಪಾಪಗಳನ್ನ ಹೊತ್ತುಕೊಂಡಂತವನು, ನಮ್ಮ ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡಂತವನು ಅಷ್ಟೇ ಅಲ್ಲ, ನಮ್ಮಂತೆಯೇ ಆತನು ಎಲ್ಲಾ ವಿಷಯಗಳಲ್ಲಿ ಆತನು ಹಾದು ಹೋಗಿದ್ದಾನೆ ಎಂಬುದನ್ನ ನಾವು ಮರೆಯಬಾರದು.